ಮದ್ವಿ ಆದ್ಮೇಲೆ ಕಪಲ್ ಹನಿಮೂನ್ಗೆ ಹೋಗ್ತಾರ. ಆ ಟೈಮ್ ಅವ್ರು ವಿಚಾರ ಮಾಡ್ತಾರ ನಾವು ಹೆಲ್ದಿ ಅದೇನಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದ್ಸರ ಹನಿಮೂನ್ ಟೈಮ್ಗೆ ಹೆಣ್ಮಕ್ಳಿಗೆ ಯೂರಿನರಿ ಇನ್ಫೆಕ್ಷನ್ ಆಕತಿ. ಆ ಇನ್ಫೆಕ್ಷನ್ಗೆ ಹನಿಮೂನ್ ಸಿಸ್ಟೈಟಿಸ್ ಅಂತಾರ. ಆ ಟೈಮ್ ಅವ್ರಿಗೆ ಪೂರಾ ಮೂಡ್ ಆಫ್ ಆಗ್ಬಿಡ್ತೈತಿ. ಇದು ಟೈಮ್ ನಮ್ದು ಪರ್ಸನಲ್ ಟೈಮ್ ಎಲ್ಲ ಡಿಸ್ಟ್ರಾಯ್ ಆಗಿಬಿಡ್ತೈತಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಹನಿಮೂನ್ ಸಿಸ್ಟೈಟಿಸ್ ಬಗ್ಗೆ ಡೀಟೇಲ್ ಒಳಗೆ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಾಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಹನಿಮೂನ್ ಸಿಸ್ಟೈಟಿಸ್ ಅಂದ್ರೆ ಏನು? ಮದುವೆ ಆದಮೇಲೆ ಯಾವಾಗಲೂ ಗಂಡ ಹೆಂಡತಿ ಹನಿಮೂನ್ ಪೀರಿಯಡ್ಗೆ ಹೋಗ್ತಾರೆ. ಆ ಟೈಮ್ಗೆ ಫೀಮೇಲ್ ಪಾರ್ಟ್ನರ್ಗೆ ಹೆಣ್ಮಕ್ಳಿಗೆ ಯೂರಿನರಿ ಇನ್ಫೆಕ್ಷನ್ ಒಂದೊಂದ್ಸರ ಆಗ್ತತಿ. ಆ್ಯಸ್ ಸಚ್ ಹೆಣ್ಮಕ್ಳಿಗೆ ಲೈಫ್ ಟೈಮ್ ಒಳಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯಾವಾಗಲೂ ಆಗ್ಬೋದು. ಬಟ್ ಹನಿಮೂನ್ ಪೀರಿಯಡ್ ಆ ಟೈಮ್ಗೆ ಯಾವಾಗಲೂ ಇದು ಯೂರಿನರಿ ಇನ್ಫೆಕ್ಷನ್ ಆಕತಿ. ಅದಕ್ಕೆ ಈ ಇನ್ಫೆಕ್ಷನ್ಗೆ ಹನಿಮೂನ್ ಸಿಸ್ಟೈಟಿಸ್ ಅಂತಾರೆ. ಈಗ ಹನಿಮೂನ್ ಸಿಸ್ಟೈಟಿಸ್ ಯಾಕೆ ಆಗ್ತತಿ, ಯಾಕೆ ರೀಸನ್ಸ್ ಏನೈತಿ? ಫಸ್ಟ್ ರೀಸನ್ ಅಂದ್ರೆ ಬಿಕಾಸ್ ಆಫ್ ಇನ್ಕ್ರೀಸ್ ಸೆಕ್ಷುವಲ್ ಆಕ್ಟಿವಿಟಿ. ಹನಿಮೂನ್ಗೆ ಗಂಡ ಹೆಂಡತಿ ಹೋಗ್ತಾರ. ಆ ಟೈಮ್ ಅವ್ರದ್ದು ಸೆಕ್ಷುವಲ್ ಆಕ್ಟಿವಿಟಿ ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಕತಿ. ಅದರಿಂದ ಇನ್ಫೆಕ್ಷನ್ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತತಿ. ಅದರಿಂದ ಇದು ಸಿಸ್ಟೈಟಿಸ್ ಆಗೋದ ಚಾನ್ಸ್ ಇರ್ತತಿ. ಎರಡನೇ ರೀಸನ್ ಡಿಹೈಡ್ರೇಷನ್. ಹನಿಮೂನ್ ಟೈಮ್ಗೆ ಅಡ್ಡಾಡಕ್ಕೆ ಗಂಡ ಹೆಂಡತಿ ಬಿಸಿಲಾಗೆ ಈ ಕಡೆ ಆ ಕಡೆ ಅಡ್ಡಾಡ್ತಾರ. ಆ ಟೈಮ್ ಏನಾಕತಿ, ನೀರು ಕಡಿಮೆ ಕುಡಿತಾರೆ. ಅದರಿಂದ ಕಾನ್ಸಂಟ್ರೇಟೆಡ್ ಯೂರಿನ್ ಜಾಸ್ತಿ ಆಕತಿ ಮತ್ತು ಯೂರಿನ್ದ ಕ್ವಾಂಟಿಟಿ ಕಡಿಮೆ ಆಗಿಬಿಡ್ತತಿ. ಅದ್ರ ಸಲಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದ ಚಾನ್ಸ್ ಹೆಚ್ಚಿಗೆ ಆಗ್ತತಿ. ಅವ್ರ ನೀರು ಕಡಿಮೆ ಕುಡಿತಾರೆ. ಅದರಿಂದ ಇದು ಆಗೋದ ಚಾನ್ಸ್ ಹೆಚ್ಚಿಗೆ ಆಕತಿ. ಮೂರನೇದ ಹೋಲ್ಡಿಂಗ್ ಆಫ್ ಯೂರಿನ್. ಕೆಲವ್ರು ಹೆಣ್ಮಕ್ಳಿಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಹೋಗಂಗಿಲ್ಲ. ಅವ್ರ ಯೂರಿನ್ ಬಂತಂದ್ರೆ ಸ್ವಲ್ಪ ಟೈಮ್ ಹೋಲ್ಡ್ ಮಾಡ್ತಾರೆ. ಇನ್ನು ಹೋಲ್ಡ್ ಮಾಡಿ ಜಾಸ್ತಿ ಟೈಮ್ ಇಟ್ಕೊಂಡ್ರೆ ಆಮೇಲೆ ಕಾಲ್ ಮಾಡಿ ಪಾಸ್ ಮಾಡಕ್ ಹೋಗ್ತಾರೆ. ಅದರಿಂದ ಏನಾಕತಿ, ಯೂರಿನ್ ಹೋಲ್ಡಿಂಗ್ ಇಟ್ಕೊಂಡ್ ಸಲಾಗ ಅವ್ರಿಗೆ ಯೂರಿನರಿ ಇನ್ಫೆಕ್ಷನ್ ಆಗೋದ ಚಾನ್ಸ್ ಹೆಚ್ಚಿಗೆ ಆಕತಿ. ಈಗ ಹನಿಮೂನ್ ಸಿಸ್ಟೈಟಿಸ್ ದ ಸಿಂಪ್ಟಮ್ಸ್ ಏನೇನು ಇರ್ತತಿ ನೋಡೋಣ. ಫಸ್ಟ್, ಯಾವಾಗಲೂ ಸಿಸ್ಟೈಟಿಸ್ ಹೆಣ್ಮಕ್ಳಿಗೆ ಯೂರಿನರಿ ಇನ್ಫೆಕ್ಷನ್ ಆಕತಿ. ಅವ್ರಿಗೆ ಫಸ್ಟ್ ಯೂರಿನ್ ಪಾಸ್ ಮಾಡೋ ಮುಂದೆ ಅವ್ರಿಗೆ ನೋವು ಆಕತಿ ಮತ್ತು ಕಾಲು ಮಾಡಿ ಉರಿತತಿ. ಮತ್ತು ಹೊಟ್ಟೆದ ತಳಗಿಂದ ಭಾಗಗೆ ನೋವು ಆಕತಿ. ಮತ್ತು ಒಂದ್ಸರ ಅವ್ರಿಗೆ ಯೂರಿನ್ ಒಳಗೆ ಸ್ಮೆಲ್ನ ಬರ್ಬೋದು. ಈಗ ಇದು ಹನಿಮೂನ್ ಸಿಸ್ಟೈಟಿಸ್ ಆಗಬಾರ್ದು ಸಲಾಗ ನಾವು ಏನೇನು ಕೇರ್ ಮಾಡ್ಬೇಕ್ರಿ ಹನಿಮೂನ್ ಟೈಮ್ಗೆ, ಅದ್ರ ಬಗ್ಗೆ ನೋಡೋಣ. ಫಸ್ಟ್, ಹೇಳಿದ ಪ್ರಕಾರ ಇದು ಯೂಶ್ವಲಿ ಬಿಕಾಸ್ ಆಫ್ ಇನ್ಕ್ರೀಸ್ ಸೆಕ್ಷುವಲ್ ಆಕ್ಟಿವಿಟಿ ಡ್ಯೂರಿಂಗ್ ದಿಸ್ ಪೀರಿಯಡ್ ಇದು ಇನ್ಫೆಕ್ಷನ್ ಆಕತಿ. ಅದರಿಂದ ಅದಕ್ಕೆ ಸಲಾಗ ಫಸ್ಟ್ ಬಿಫೋರ್ ಸೆಕ್ಸ್ ಇಬ್ಬರು ಪಾರ್ಟ್ನರ್ ಪ್ರೈವೇಟ್ ಪಾರ್ಟ್ಸ್ ಕ್ಲೀನ್ ಮಾಡ್ಬೇಕ್ರಿ. ಪ್ರಾಪರ್ ಕ್ಲೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಕ್ಲೀನ್ ಆಗ್ಬೇಕ್ರಿ. ಹೈಜೀನ್ ಈಸ್ ಇಂಪಾರ್ಟೆಂಟ್. ಕ್ಲೀನಿಂಗ್ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಇದು ಇನ್ಫೆಕ್ಷನ್ ಆಗೋದ ಚಾನ್ಸ್ ಕಡಿಮೆ ಆಕತಿ. ಯಾವಾಗಲೂ ಪ್ರೈವೇಟ್ ಪಾರ್ಟ್ಸ್ ಕ್ಲೀನ್ ಮಾಡ್ತಾರ. ಅವಾಗ ನಿಮ್ದು ಕ್ಲೀನಿಂಗ್ ಫ್ರಂಟ್ ಇಂದ ಬ್ಯಾಕ್ ಹೋಗ್ಬೇಕ್ರಿ, ಹಿಂದಿಂದ ಮುಂದೆ ಬರಬಾರ್ದು. ನೀವು ಹಿಂದಿಂದ ಮುಂದೆ ಬಂದ್ರೆ ಬೇದಿ ಜಾಗದ ಏನು ಇನ್ಫೆಕ್ಷನ್ ಇರ್ತತಿ ಅದಕ್ಕೆ ಕಾಲ್ಮಡಿ ಜಾಗ ಬರ್ತತಿ. ಅದಕ್ಕೆ ಕ್ಲೀನಿಂಗ್ ಯಾವಾಗಲೂ ಫ್ರಂಟ್ ಇಂದ ಬ್ಯಾಕ್, ಮುಂದಿಂದ ಹಿಂದೆ ಸೈಡ್ಗೆ ನೀವು ಕ್ಲೀನ್ ಮಾಡ್ಬೇಕ್ರಿ. ಪ್ರೈವೇಟ್ ಪಾರ್ಟ್ ಫಸ್ಟ್ ಕ್ಲೀನ್ ಮಾಡ್ಬೇಕ್ರಿ ಇಬ್ರು ಪಾರ್ಟ್ನರ್ ಬಿಫೋರ್ ಸೆಕ್ಸ್. ಎರಡನೇದ ಶುಡ್ ಪಾಸ್ ಯೂರಿನ್ ಬಿಫೋರ್ ಆ್ಯಂಡ್ ಆಫ್ಟರ್ ಸೆಕ್ಸ್. ಅಂದ್ರೆ ಹೆಣ್ಮಕ್ಳ ಸಂಬಂಧ ಮಾಡೋಕ್ಕಿಂತ ಮೊದಲು ಯೂರಿನ್ ಪಾಸ್ ಮಾಡ್ಬೇಕ್ರಿ. ಆಮೇಲೆ ಸಂಬಂಧ ಆದಮೇಲೆ ಇಮಿಡಿಯೇಟ್ಲಿ ಯೂರಿನ್ ಪಾಸ್ ಮಾಡ್ಬೇಕು. ಅಂದ್ರೆ ಯಾಕಂದ್ರೆ ಸಪೋಸ್ ಡ್ಯೂರಿಂಗ್ ಇಂಟರ್ ಕೋರ್ಸ್ ಏನು ಇನ್ಫೆಕ್ಷನ್ ಅಕಸ್ಮಾತ್ ಯುರೇತ್ರ ಥ್ರೂ ಎಂಟರ್ ಮಾಡಿದ್ರೆ ನೀವು ಯೂರಿನ್ ಪಾಸ್ ಮಾಡಿದ್ರೆ ಇದು ಬ್ಯಾಕ್ಟೀರಿಯಾ ಆರ್ಗಾನಿಸಮ್ಸ್ ಎಲ್ಲ ಫ್ಲಶ್ ಔಟ್ ಆಗಿಬಿಡ್ತೈತಿ. ಅದಕ್ಕೆ ಯು ಶುಡ್ ಪಾಸ್ ಯೂರಿನ್ ಬಿಫೋರ್ ಆ್ಯಂಡ್ ಆಫ್ಟರ್ ಇಂಟರ್ ಕೋರ್ಸ್. ಥರ್ಡ್ಲಿ, ನೀರು ಹೆಚ್ಚಿಗೆ ಕುಡಿಬೇಕ್ರಿ. ಹನಿಮೂನ್ ಟೈಮ್ಗೆ ಗಂಡ ಹೆಂಡತಿ ಇಬ್ರು ಸೈಡ್ ಸೀಯಿಂಗ್ಗೆ ಆ ಕಡೆ ಈ ಕಡೆ ಹೋಗ್ತಾರೆ. ಫಸ್ಟ್ ಬಿಸಿಲ ಒಳಗೆ ಅಡ್ಡಾಡ್ತಾರೆ. ಎರಡನೇದ ಅವರು ನೀರು ಕಡಿಮೆ ಕುಡಿತಾರೆ. ಒಂದೊಂದ್ಸಲ ಹೆಣ್ಮಕ್ಳು ವಿಚಾರ ಮಾಡ್ತಾರೆ ನಾವೀಗ ಅಡ್ಡಾಡಕ್ತೀನಿ, ಹಗಲೆಲ್ಲ ಬಾತ್ರೂಮ್ ಹೋಗೋದು ಬೇಡ ಸಲಾಗ ಅವ್ರ ಪರ್ಪಸ್ಲಿ ನೀರು ಕಡಿಮೆ ಕುಡಿತಾರೆ. ಅದರಿಂದ ಯೂರಿನ್ ಕಾನ್ಸಂಟ್ರೇಟೆಡ್ ಆಕತಿ. ಆಮೇಲೆ ಯೂರಿನ್ದ ಕ್ವಾಂಟಿಟಿ ಕಡಿಮೆ ಆಕತಿ. ಅದರಿಂದ ಇನ್ಫೆಕ್ಷನ್ ಆಗೋದ ಚಾನ್ಸ್ ಹೆಚ್ಚಿಗೆ ಆಕತಿ. ಅದಕ್ಕೆ ನೀವು ಯಾವಾಗಲೂ ಹನಿಮೂನ್ ಪೀರಿಯಡ್ ಟೈಮ್ಗೆ ಈ ಕಡೆ ಆ ಕಡೆ ಅಡ್ಡಾಡ್ತಾರೆ. ಆ ಟೈಮ್ ತಮ್ಮದು ಸ್ವಂತ ವಾಟರ್ ಬಾಟಲ್ ನಿಮ್ಮ ಜೋಡಿ ಇಟ್ಕೋರಿ. ಆಮೇಲೆ ಹಗಲೆಲ್ಲ ನೀರು ಕುಡಿತಾ ಇರ್ಬೇಕ್ರಿ. ಅದರಿಂದ ಯೂರಿನ್ ಕ್ವಾಂಟಿಟಿ ಹೆಚ್ಚಿಗೆ ಆಕತಿ. ಆಮೇಲೆ ಈ ಏನು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಏನಿದ್ರೆ ಅದು ಫ್ಲಶ್ ಔಟ್ ಆಕತಿ. ಅದಕ್ಕೆ ಡಿಹೈಡ್ರೇಷನ್ ಅವಾಯ್ಡ್ ಮಾಡ್ಬೇಕ್ರಿ. ಮತ್ತು ಕಾಟನ್ ಅಂಡರ್ವೇರ್ಸ್ ಯೂಸ್ ಮಾಡ್ಬೇಕ್ರಿ. ಬ್ರೀದೇಬಲ್ ಅಂಡರ್ವೇರ್ಸ್ ಯೂಸ್ ಮಾಡ್ಬೇಕ್ರಿ. ಆ ಏರಿಯಾ ಪ್ರೈವೇಟ್ ಪಾರ್ಟ್ ಇದೆಯಲ್ಲ ಮಾಯ್ಸ್ಟ್ ಇರ್ತೈತಿ. ಮಾಯ್ಸ್ಟ್ ಇದರಿಂದ ಇನ್ಫೆಕ್ಷನ್ ಚಾನ್ಸ್ ಹೆಚ್ಚಿಗೆ ಆಕತಿ. ಅದಕ್ಕೆ ನೀವು ಕಾಟನ್ ಅಂಡರ್ವೇರ್ ಸಾದಷ್ಟು ಯೂಸ್ ಮಾಡ್ಬೇಕ್ರಿ. ಮತ್ತು ಅದು ಏರಿಯಾ ಡ್ರೈ ಇಟ್ಕೋಬೇಕ್ರಿ. ಅದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದ ಚಾನ್ಸ್
ಕಡಿಮೆ ಆಕತಿ. ಅದಕ್ಕೆ ಇದು ಸಿಂಪಲ್ ಕೇರ್ ನಾವು ಮಾಡಿದ್ರೆ ಹನಿಮೂನ್ ಸಿಸ್ಟೈಟಿಸ್ ನಾವು ಅವಾಯ್ಡ್ ಮಾಡ್ಬೋದು. ಆಮೇಲೆ ನಮ್ದು ಇದು ಪೀರಿಯಡ್ ನಾವು ಹ್ಯಾಪಿಲಿ ಪರ್ಸ್ನಲಿ ಸ್ಪೆಂಡ್ ಮಾಡ್ಬೋದು. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.